ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನಾನು ವರ್ಕೌಟ್ ಮಾಡೋಕ್ಕಿಂತ ಮುಂಚೆ, ಬಿಸಿನೀರು ಕುಡಿಯೋಕ್ಕಿಂತ ಮುಂಚೆ ಒಂದು ಕೆಲಸ ಮಾಡ್ಕೊಳ್ಳೋಣ. ಅದು ಬಂದು ಚಪಾತಿ ಕಲ್ಸೋಣ. ಇವತ್ತು ಚಪಾತಿ ತಿನ್ನೋಣ ಅನ್ಕೊಂಡಿದ್ದೀನಿ, ಯಾಕೆಂದ್ರೆ ನಿನ್ನೆ ಮಾಡಿದ ಸಾರು ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ರೈಸ್ಗಿಂತ ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾವಾಗಲೂ ಓಟ್ಸ್ ತಿನ್ನೋ ಬದಲು ಸ್ವಲ್ಪ ಈ ಥರದ್ದು ಏನಾದ್ರು ತಿನ್ನೋಣ ಅಲ್ಲ. ಇವಾಗ ನಾನು ಚಪಾತಿ ಕಲ್ಸಿಟ್ರೆ ನಾನು ವರ್ಕೌಟ್ ಎಲ್ಲ ಮಾಡಿ ಮುಗಿಸಿ ಮಲಗಿ ಎದ್ದಾದ್ಮೇಲೆ ಚಪಾತಿ ಸಾಫ್ಟ್ ಆಗಿರುತ್ತೆ. ಆಮೇಲೆ ಎರಡು ಮಾಡ್ಕೊಂಡು ತಿನ್ಬಿಟ್ರೆ ಸೂಪರ್. ಬನ್ನಿ. ಮೂರು ಚಪಾತಿ ಆಗದಷ್ಟೇ. ಇವತ್ತು ಆಪ್ಸ್ ವರ್ಕೌಟ್. ಸೊ ನಾನು 1 2 3 4 ಅಂತ ಸೆಟ್ಸ್ಗಳು ಹೇಳಲ್ಲ. ಕಂಪ್ಲೀಟಾಗಿ ನಾನು ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆನೇ ಎಷ್ಟನೇ ಎಕ್ಸಸೈಸ್ ಅಂತ ಹಾಕ್ತೀನಿ. ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದ್ರೆ ನನಗಿಲ್ಲಿ ಲೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ಕ್ರೀನ್ ಮೇಲೆನೇ ಎಷ್ಟನೇ ಎಕ್ಸಸೈಸ್ ಅಂತ ಅಲ್ಲಲ್ಲೇ ಮೆನ್ಷನ್. Finally, it's ಎಸ್, ಫೈನಲ್ ಆಗಿ ನಂದೆಲ್ಲ ವರ್ಕೌಟ್ ಮುಗ್ದಿದೆ. ಇವಾಗ ಒಂದೆರಡು ಡ್ರೈ ಫ್ರೂಟ್ಸ್ ತಿನ್ಕೊಂಡು ನಾನು ಮಲ್ಕೊಂಡು ಮತ್ತೆ ಸಿಗ್ತೀನಿ. ಚಪಾತಿ ಮಾಡುವಾಗ ಮಾತಾಡೋಣ. ನಾನು ನಿನ್ನೆ ಹೇಳ್ದಂಗೆ ನಾನೇನು ಮಲ್ಕೊಂಡು ಗೊತ್ತು ಹೊಡೆಯಲ್ಲ. ಇನ್ಸ್ಟಾಗ್ರಾಮಲ್ಲಿ ಏನು ಸ್ಟೋರಿ ಹಾಕಬೇಕು ಅನ್ನೋದನ್ನ ಯೋಚನೆ ಮಾಡ್ತಿರ್ತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ, ಅಂದರೆ ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ನನ್ನನ್ನು ಸಬ್ಸ್ಕ್ರೈಬ್ ಆಗಿರೋರು ಹೋಗಿ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಅಲ್ಲಿ ನನ್ನ ಹೆಸರು ಬಂದು ಸೇಮ್ ಸೀಮಾ ರಂಜು ಅಂತಲೇ ಇದೆ. ಮತ್ತೆ 1 hour ಆದ್ಮೇಲೆ ಸಿಗ್ತೀನಿ. ಬಾಯ್. ಹಾಯ್ ಎವ್ರಿವನ್, ಐ ಆಮ್ ಬ್ಯಾಕ್. ಎವ್ವಿ ಚಳಿ ಇದೆ. ಬಿಸಿಲು ಬರ್ತಾ ಇದೆ, ಬಟ್ ಚಳಿ ಜಾಸ್ತಿ ಇದೆ. ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಏನು ರೀಲ್ಸ್ ಹಾಕಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಈ ವಿಡಿಯೋ ಮಾಡಿ, ಇದನ್ನು ಎಡಿಟ್ ಮಾಡಿ, ಇದಕ್ಕೆ ತಮ್ಲೈನ್ ಮಾಡಬೇಕು ಅಂದರೆ ತಲೆ ಬ್ಲಾಸ್ಟ್ ಆಗುವಷ್ಟು. ಅಂದರೆ ಎಡಿಟಿಂಗು ನನಗಷ್ಟು ಟೈಮ್ ಹಿಡಿಯಲ್ಲ, ಆದರೆ ತಮ್ಲೈನ್ ಮಾತ್ರ ಟೈಮ್ ಹಿಡಿಯುತ್ತೆ. ಒಬ್ಬೊಬ್ಬರು ಕ್ರಿಯೇಟಿವ್ ಆಗಿ ಮಾಡ್ತಾ ಇರ್ತಾರೆ, ಬಟ್ ನನಗೆ ಕ್ರಿಯೇಟಿವ್ ಆಗಿ ಹಿಂಗೆ ಮಾಡೋದು, ಅದಕ್ಕೆ ಯಾವ ಆ್ಯಪ್ ಯೂಸ್ ಮಾಡೋದು, ಇದು ಯಾವುದೂ ಐಡಿಯಾನೇ ಇಲ್ಲ. ಕಮಿಂಗ್ ಡೇಸಲ್ಲಿ ಅವನ್ನೆಲ್ಲ ತಿಳ್ಕೊಳ್ಳೋಣ. ಚಪಾತಿ ಮಾಡ್ಕೊಂಡ್ಬಿಡೋಣ ಬೇಗ. ಟೈಮ್ ಆಗೋಗಿದೆ. ನಾನು ಚಪಾತಿ ಮಾಡಿಬಿಟ್ಟು ಹೋಗಿ ರೆಡಿ ಆಗಬೇಕು. ನಾನೀಗ ಮಲ್ಕೊಂಡಿದ್ದಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ನ್ಯೂಸ್ ನೋಡಿದೆ. ಅದು ಫೇಕ್ ನ್ಯೂಸಾ ಏನು ಅಂತ ಗೊತ್ತಿಲ್ಲ. ಮತ್ತೆ ಮಂಡೆಯಿಂದ ಲಾಕ್ಡೌನ್ ಆಗುತ್ತೆ ಅಂತ. ಅದರ ಡೇಟ್ ಮೇಲ್ಗಡೆ ಅದೇ ಮಾಮೂಲಿ ಎಡಿಟ್ ಮಾಡಿ ಮೆನ್ಷನ್ ಮಾಡ್ದಂಗೆ ಮಂಡೆಯಿಂದ ಅನ್ನೋ ಥರ ಇತ್ತು. ಬಟ್ ಇಫ್ ಇನ್ ಕೇಸ್ ಏನಾದರೂ ಲಾಕ್ಡೌನ್ ಆಗೋದ್ರೆ ಏನು ಗತಿ?
ಅದೇನು ಪ್ರತಿ ಜನವರಿಲಿನೇ ಲಾಕ್ಡೌನ್ ಮಾಡಬೇಕು ಅಂತ ಅನ್ಕೋತಾರೆ. ಕೋವಿಡ್ ಆಗಿದ್ದು ನ್ಯೂಸ್ ಅವ್ರಿಗೆಲ್ಲ ಜನವರಿ ಬಂದ್ರೇ ಕಾಯ್ತಿರ್ತಾರೆ ಅನ್ಸುತ್ತಲ್ಲ. ಜನವರಿ ಬಂದ್ರೆ ಸಾಕು ಜನಗಳಿಗೆ ಎದುರಿಸ್ಬಿಡೋಣ ಅಂತ ಅಲ್ಲ, ನಾ ಹೇಳ್ತಾ ಇರೋದಷ್ಟೇ. ಇಫ್ ಇನ್ ಕೇಸ್ ಲಾಕ್ಡೌನ್ ಆಗೋದ್ರೆ ಮತ್ತೆ ಏನ್ ಕತೆ? ಮತ್ತೆ ಲಾಕ್ಡೌನ್ ಆದ್ರೆ ನೀವೆಲ್ಲ ಏನ್ ಮಾಡ್ತೀರಾ? ಆದ್ರೆ ಹೋದ್ಸತಿ ಲಾಕ್ಡೌನ್ ಆದಾಗೆಲ್ಲ ಎಷ್ಟೋ ಜನಕ್ಕೆ ಒಳ್ಳೇದು ಆಗಿದೆ, ಎಷ್ಟೋ ಜನಕ್ಕೆ ಕೆಟ್ಟದು ಆಗಿದೆ, ಎಷ್ಟೋ ಜನ ಸತ್ತು ಹೋದ್ರು. ನಂಗೆ ಡೌಟ್, ಪ್ರತಿ ಜನವರಿಲೂ ಯಾಕಂಗೆ? ನಾನು ನ್ಯೂಸ್ ಅವ್ರನ್ನೇ ಕೇಳಬೇಕು ಅನ್ಸುತ್ತೆ. ಯಾಕೆ ಬೇರೆ ಯಾವ ನ್ಯೂಸ್ ಸಿಕ್ಕಿಲ್ಲ ಅಂತ ಇದೊಂದೇ ನ್ಯೂಸ್ ಹಾಕೋಣ ಅಂತ ಜನವರಿಗೆ. ಮೊದಲೆಲ್ಲ ಚಪಾತಿ ಒತ್ತಕ್ಕೆ ಬರ್ತಿರ್ಲಿಲ್ಲ, ಬಟ್ ಈಗೀಗ ಪರವಾಗಿಲ್ಲ, ಒಂದು ರೇಂಜಿಗೆ ರೌಂಡಾಗಿ ಒತ್ತೀನಿ. ನನ್ನ ಕ್ವಶನ್ ಇಷ್ಟೇ, ಚಪಾತಿ ಒತ್ತಬೇಕಾದ್ರೆ ರೌಂಡ್ ಆಗಾದ್ರೇನು ಅಥವಾ ಅಮೀಬಾ ಶೇಪ್ ಆದ್ರೇನು? ಹೊಟ್ಟೆ ಒಳಗೆ ತಾನೇ ಹೋಗೋದು, ರೌಂಡ್ ಇದ್ರೆ ಮಾತ್ರ ಹೋಗುತ್ತಾ? ದಿಸ್ ಇಸ್ ಮೈ ಕ್ವಶನ್. ಇದು ಇವಾಗ ಬಂದಿರೋ ಕ್ವಶನ್ ಅಲ್ಲ, ಇದು ನಾನು ಯಾವಾಗ ಚಪಾತಿ ಒತ್ತಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ್ಲಿಂದ ಬಂದಿರೋದು. ನಮ್ಮಮ್ಮ ಯಾವಾಗಲೂ ಚಪಾತಿ ಹಿಂಗೆ ಒತ್ತಬೇಕು ಅಂತಿರೋ. ತವಾದಷ್ಟು ಅಗ್ಲ ಚಪಾತಿ ಮಾಡಿದ್ದೀನಿ ನಾನು, ತವಾದಷ್ಟು ಅಗ್ಲ. ನಾನು ಚಪಾತಿನ ಪೂರಿ ತರ ಉಬ್ಬಿಸ್ತೀನಿ. ನಾನು ಹೇಳ್ದಾಗ ಆ್ಯಂಡ್ ಚಪಾತಿನೂ ಎಷ್ಟು ಚೆನ್ನಾಗಿ ನಾನು ಆಟ ಆಡ್ಸುತ್ತೆ ಅಂತಂದ್ರೆ, ಯಾರಿಗಾರು ನಾನು ಹೇಳ್ತೀನಲ್ಲ ನಾನು ಪೂರಿ ತರ ಚಪಾತಿನ ಉಬ್ಬಿಸ್ತೀನಿ ಅಂತ, ಅವಾಗ ಅವ್ರ ಮುಂದೆ ಶೋ ಆಫ್ ಮಾಡಲ್ಲ. ನಾನು ಒಬ್ಳೇ ಇದ್ದಾಗ ಸುಮ್ಮನೆ ಒಪ್ಕೊಂಡ್ಬಿಟ್ಟಿರುತ್ತೆ. ಎಲ್ಲರ ಮುಂದೆ ಅಜೀಬ್ ಮಾಡತ್ತ ಅದನ್ನು. ವಾ, ನಾನು ರೈಸೇ ಮಾಡಿಲ್ಲ, ರೈಸಿಗೆ ಇಡ್ತೀನಿ. ನೆಕ್ಸ್ಟ್ ಚಪಾತಿನ ಪೂರಿ ತರ ಉಬ್ಬಿಸ್ತೀನಿ. ಈ ಸತಿ ಅಜೀಬ್ ಮಾಡಬೇಡ. 1-2 minutes ಅದು ಪೂರಿ ತರ ಉಬ್ಬದನ್ನ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ನೋಡೋಣ. ಪೂರಿ ತರ ಊದ್ಕೋಬಿಟ್ಟಿದೆ. ಊದ್ಕೋತು ಚಪಾತಿ ಕೂಡ ಒಂದೊಂದ್ಸತಿ ನನ್ನ ಅಜೀಬ್ ಮಾಡುತ್ತೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಅದು ವಿಡಿಯೋದಲ್ಲಿ ಅಟ್ಲೀಸ್ಟ್ ನಮ್ಮ ಅಮ್ಮಂಗೆ ಪ್ರೂಫ್ ತೋರ್ಸಕ್ಕೆ, ನಾನ್ ಮಾಡೋ ಚಪಾತಿನ ಪೂರಿ ತರ ಉಬ್ಬುತ್ತೆ ಅಂತ ತೋರ್ಸೋದಿಕ್ಕೆ. ನಾನು ಬ್ರೇಕ್ಫಾಸ್ಟ್ಗೆ ಒಂದು ಎಗ್ ಇದೆ ಆ್ಯಂಡ್ ಬೀಟ್ರೂಟ್ ಮತ್ತು ದಾಲ್ದು ಸಾರು ಮಾಡಿದೆ, ಅದು ಪಲ್ಯ ಥರ ಆಗಿದೆ. ಅದಾದ್ಮೇಲೆ ಒಂದು ಚಪಾತಿ ಆ್ಯಂಡ್ ಒಂದು ಕುಕುಂಬರ್ ಆ್ಯಂಡ್ ಮಿಲ್ಕ್ ವಿತೌಟ್ ಶುಗರ್. ಇವತ್ತು ಜಾಸ್ತಿ ಮಾತಾಡೋಕ್ಕೆ ಏನೂ ಇಲ್ಲ, ತಿಂಡಿ ತಿಂದ್ಬಿಟ್ಟು ಕೆಲಸ ಕೊಡ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. Bye-bye.